ಸೊ ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ವೈಟಿ ಕಥೆಗಳು ಚಾನಲ್. ಸೊ ನಾವು ಇವತ್ತು ಮಾತಾಡ್ತಿರೋದು, ನಿಮಗೆಲ್ಲ ಈ ಪೋಸ್ಟರ್ ನೋಡಿದ್ರೆ ಗೊತ್ತಾಗತ್ತೆ ಅನ್ಸುತ್ತೆ. ಹೌದು, ಗಗನ್ ಶ್ರೀನಿವಾಸ್ ಅಲಿಯಾಸ್ ಡಾಕ್ಟರ್ ಬ್ರೋ ಅವ್ರ ಬಗ್ಗೆ. ಇವ್ರ ಬಗ್ಗೆ ಏನು ಹೇಳೋದೇ ಬೇಡ, ಯಾಕಂದರೆ ಕರ್ನಾಟಕದ ಮನೆ ಮನೆಗೂ ಇವ್ರು ಗೊತ್ತಿದ್ದಾರೆ. ಗಗನ್ ಶ್ರೀನಿವಾಸ್ ಅವರು 1999 ಅಥವಾ 2000ನೇ ಇಸ್ವಿಲಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಇನ್ನು ಇವರು ವಿದ್ಯೆಯಲ್ಲಿ ಅಷ್ಟೇನು ಮುಂದಿರಲಿಲ್ಲ. ಫಸ್ಟ್ PUCಲಿ ಸೈನ್ಸ್ ತೊಗೊಂಡು ಒಂದು ಸಲ ಫೇಲ್ ಆಗಿದ್ದಂತೆ. ಅದಾದ ನಂತರ ಕಾಮರ್ಸ್ಗೆ ಬಂದು ಅಲ್ಲಿ ಬ್ಯಾಚುಲರ್ ಡಿಗ್ರಿ ಆಫ್ ಕಾಮರ್ಸ್ನ ಮಾಡಿ BCom ಮಾಡಿದ ಹುಡುಗ ಇವತ್ತು ಡಾಕ್ಟರ್ ಅಂತ ಫೇಮಸ್ ಆಗಿದ್ದಾರೆ. ಇನ್ನು ಗಗನ್ ಶ್ರೀನಿವಾಸ್ ಅವರ ಯೂಟ್ಯೂಬ್ ಜರ್ನಿ ನೋಡೋದಾದರೆ 2018ರಲ್ಲಿ ಇವರಿಗೆ 18 ಅಥವಾ 19ನೇ ವಯಸ್ಸಿದ್ದಾಗ ಇವರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಕಾಮಿಡಿ ವಿಡಿಯೋಸ್ ಮಾಡ್ತಿದ್ದ ಗಗನ್ ಶ್ರೀನಿವಾಸ್ ಅವರು ಅನಂತರ ಕರ್ನಾಟಕದ ಟೂರಿಸ್ಟ್ ಪ್ಲೇಸಸ್ನ ಜನರಿಗೆ ಎಕ್ಸ್ಪ್ಲೋರ್ ಮಾಡ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಹಾಗೂ ಅಲ್ಲಿಂದ ಇಡೀ ಇಂಡಿಯಾದಕ್ಕೆ ಬರ್ತಾರೆ, ಇಂಡಿಯಾದಲ್ಲಿರೋ ಟೂರಿಸ್ಟ್ ಪ್ಲೇಸಸ್ನ ತಿಳಿಸ್ಕೊಡ್ತಾರೆ. ಅದಾದಮೇಲೆ ಅವ್ರು ಹೊರಟಿದ್ದೆ ಪಾಕಿಸ್ತಾನ್ಗೆ, ಹೊರದೇಶಕ್ಕೆ. ಪಾಕಿಸ್ತಾನ ಅವರ ಮೊದಲ ಹೊರದೇಶದ ಟೂರ್. ಅಲ್ಲಿ ಅವರು ಜನರ ಮೆಚ್ಚುಗೆಯನ್ನು ಪಡೀತಾರೆ. ಅದಾದಮೇಲೆ ಇವರ ವೈರಲ್ ಆಗಿದ್ದ ವಿಡಿಯೋ ಅಂದರೆ ಇವರು ಸಂಡೇ ಬಜಾರ್ ಬಗ್ಗೆ ಒಂದು ವಿಡಿಯೋ ಮಾಡಿರ್ತಾರೆ. ಆ ವಿಡಿಯೋದಲ್ಲಿ ಇವರ ಯೂಟ್ಯೂಬ್ ಚಾನಲ್ ವೈರಲ್ ಆಗುತ್ತೆ. ಅದಾದ ನಂತರ ಡಾಕ್ಟರ್ ಬ್ರೋ ಅವರು ಹಲವಾರು ದೇಶಗಳನ್ನು ಸುತ್ತಿದ್ದಾರೆ. ಸೆಕ್ಯೂರಿಟಿ ಕೊಡೋಕ್ಕಾಗದೇ ಇರೋ ದೇಶದಲ್ಲೆಲ್ಲ ಹೋಗಿದ್ದಾರೆ. ತಾಲಿಬಾನ್ ಆಗಿರ್ಬೋದು, ಇನ್ನೂ ಹಲವಾರು ದೇಶದಲ್ಲಿ ಹೋಗಿದ್ದಾರೆ. ನಮಗೆ ಗೊತ್ತಿಲ್ಲದೆ ಇರೋ ದೇಶಗಳು ಪ್ರಪಂಚದಲ್ಲಿ ಎಷ್ಟೊಂದಿದೆ, ಅಂಥ ದೇಶಕ್ಕೆಲ್ಲ ಡಾಕ್ಟರ್ ಬ್ರೋ ಅವ್ರು ಹೋಗಿ ಅಲ್ಲಿ ಬಗ್ಗೆ ತಿಳ್ಕೊಂಡು ಆ ದೇಶದ ಜನ ಹೇಗಿರ್ತಾರೆ, ಅಲ್ಲಿ ಕರೆನ್ಸಿ ಹೇಗಿರುತ್ತೆ, ಅಲ್ಲಿಯ ವೈಶಿಷ್ಟ್ಯಗಳೇನು, ಅವನ್ನೆಲ್ಲ ತಿಳಿಸ್ಕೊಟ್ಟು ನಮಗೆ ಹಲವಾರು ದೇಶದ ಪರಿಚಯ ಮಾಡಿದ್ದಾರೆ. ಇನ್ನು ಗಗನ್ ಶ್ರೀನಿವಾಸ್ ಅವರಿಗೆ ಕ್ಯಾಮ್ರಾದ್ದು ಹೊಸದೇನಲ್ಲ, ಕ್ಯಾಮ್ರಾ ಮುಂದೆ ಬರೋದು. ಯಾಕಂದರೆ ಅವರು ಚಿಕ್ಕ ವಯಸ್ಸಿನಲ್ಲೇ ಅವರ ಅಜ್ಜಿ ಫೋನಲ್ಲಿದ್ದ ಕೀಪ್ಯಾಡ್ ಮೊಬೈಲ್ನಲ್ಲೇ ಅವರ ಫೋಟೋಸ್ ಎಲ್ಲ ತೊಗೋತಾ ಇದ್ರು. ಸೊ ಹಾಗಾಗಿ ಅವರಿಗೆ ಕ್ಯಾಮ್ರಾ ಹೆಸಿಟೇಷನ್ ಇದ್ದಿಲ್ಲ. ಹಾಗೂ ಯಾವ ರೀತಿ ಮಾತಾಡಬೇಕು ಅಂತ ಅವರಿಗೆ ಭಾಳ ಚೆನ್ನಾಗಿ ಕ್ಲಾರಿಟಿ ಇತ್ತು. ಇವತ್ತು ಒಂದು ಲೆಜೆಂಡ್ ಆಗಿ ಬೆಳೆದು ನಿಂತಿದ್ದಾರೆ. ಇವ್ರ ಜೊತೆ ಇನ್ನೂ ಹಲವಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಇವರ ಹತ್ರ 100 ಜನಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಬ್ರೋ ಅವರ ಜೊತೆ ಕೆಲಸ ಮಾಡ್ತಿರೋ 100 ಜನ ಇರೋ ಕಂಪನಿ ಹೆಸರು ಬಂದು ಗೋ ಪ್ರವಾಸ ಅಂತ. ಹೌದು, ಡಾಕ್ಟರ್ ಬ್ರೋ ಅವರು ಪ್ರಮೋಟ್ ಮಾಡ್ತಾ ಇರೋ ಗೋ ಪ್ರವಾಸ ಬಂದು ಅವ್ರದ್ದೇ ಆದ ಓನ್ ಕಂಪನಿ. ಇದರಲ್ಲಿ ಅವರು ಹಲವಾರು ಜನರಿಗೆ ಟೂರಿಸ್ಟ್ ಪ್ಲೇಸಸ್ನ ತೋರಿಸೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನಾವು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀವಿ ಅನ್ನೋದು ಕೂಡ ಮ್ಯಾಟ್ರ್ ಆಗೋಲ್ಲ, ನಾವು ಯಾವ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಕೂಡ ಮ್ಯಾಟ್ರ್ ಆಗೋಲ್ಲ, ನಾವೇನು ಓದಿದ್ದೀವಿ ಅನ್ನೋದು ಕೂಡ ಮ್ಯಾಟ್ರ್ ಆಗೋಲ್ಲ. ನಮ್ಮ ಟ್ಯಾಲೆಂಟ್ ಯಾವುದರಲ್ಲಿ ಇದೆ, ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ತಿದ್ದೀವಿ, ಅದರಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೀವಿ ಅಂತ ಅಷ್ಟೇ ಮ್ಯಾಟ್ರ್ ಆಗೋದು. ಸೊ ಡಾಕ್ಟರ್ ಬ್ರೋನ ಇನ್ಸ್ಪೈರ್ ಆಗಿ ಎಷ್ಟೊಂದು ಜನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಇವತ್ತು ಸಕ್ಸಸ್ ಕಂಡಿದ್ದಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮ ನೆಚ್ಚಿನ ಸಾಧಕರನ್ನು ಅಥವಾ ಯೂಟ್ಯೂಬರನ್ನು ಕಮೆಂಟ್ ಮಾಡಿ, ಅವ್ರ ಬಗ್ಗೆ ಕೂಡ ನಿಮಗೆ ಆದಷ್ಟು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ.